ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕುಂಭರಾಶಿಯವರ ಬರುವಂತ 10 ಡೇಸ್ ಯಾವ ರೀತಿ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಈ ಆಗಸ್ಟ್ ತಿಂಗಳ ಕೊನೆಯ ದಿನಗಳು ಕುಂಭರಾಶಿಯವರಿಗೆ ಏನೆಲ್ಲ ಅಬಂಡನ್ಸ್ ನ ಕೊಟ್ಟೋಗ್ತಾ ಇದೆ, ಮತ್ತೆ ಅವರು ಅವರ ಲೈಫ್ ಅಲ್ಲಿ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಿಗೆ ಈಡೇರ್ತಾ ಇದೆ ಅನ್ನೋದನ್ನ ಯೂನಿವರ್ಸ್ ಮೆಸೇಜ್ ಇಂದ ತಿಳ್ಕೊಳ್ಳೋಣ. ಮತ್ತೆ ಏನಾದ್ರೂ ಚೇಂಜಸ್ ಲೈಫ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಖಂಡಿತ ಅದಕ್ಕೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಓಕೆ, ಅದನ್ನ ಕೂಡ ನಾವಿಲ್ಲಿ ನೋಡೋಣ. ಹಾಗಿದ್ರೆ ಎನರ್ಜಿಯನ್ನ ಕ್ಲೈಮ್ ಮಾಡಿ ಕ್ವಿಕ್ ಆಗಿ. ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೈಮ್ ಮಾಡೋದನ್ನ ಮರಿಬೇಡಿ. ನಿಮ್ ತನಕ ಈ ಒಂದು ವಿಡಿಯೋ ಬರ್ತಾ ಇದೆ ಅಂತಂದ್ರೆ ಖಂಡಿತ ಒಂದು ಎನರ್ಜಿ ಎಕ್ಸ್ಚೇಂಜಿಂಗ್ ಅಂತ ಇರುತ್ತೆ, ಹಾಗಾಗಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಹಾಗಿದ್ರೆ ಬರುವಂತ ಈ ದಿನಗಳಲ್ಲಿ ಕುಂಭರಾಶಿಯವರ ಒಂದು ಲೈಫ್ ಅಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಇಂದ ಬರ್ತಾ ಇರುವಂತ ಮೆಸೇಜಸ್ ಅನ್ನ ನೋಡೋಣ. ಸಜಿಟೇರಿಯಸ್, ಓಕೆ, ಲಕ್ ಬರ್ತಾ ಇದೆ, ಎನರ್ಜಿ ಕ್ಲೇಮ್ ಖಂಡಿತ ಮಾಡ್ಕೊಳ್ಳಿ. ಓಕೆ, ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಬರ್ತಾ ಇದೆ. ಓಕೆ ನೋಡಿ, ಇಲ್ಲಿ ಎರಡು ಮೆಸೇಜಸ್ ನ ತಗೊಳ್ಳೋಣ. ಎರಡು ಮೆಸೇಜಸ್ ನಿಮ್ಗೆ ಆಲ್ರೆಡಿ ಬಂದಿದೆ. ಏನಂತಂದ್ರೆ ಫಸ್ಟ್ ಆಫ್ ಆಲ್, ಲಕ್ ಈಸ್ ಆನ್ ಯುವರ್ ಸೈಡ್. ಭಾಗ್ಯ ಅನ್ನುವಂಥದ್ದು ನಿಮ್ಮ ಸೈಡ್ ಅಲ್ಲಿ ಆಲ್ರೆಡಿ ಟರ್ನ್ ಆಗಿದೆ. ಓಕೆ ನೋಡಿ, ಧನುಷ್ಯ ನೋಡ್ತಾ ಇದ್ದೀರಾ ಅಲ್ವಾ, ಅದು ಆಲ್ರೆಡಿ ನಿಮ್ ಕಡೆ ಡೈರೆಕ್ಷನ್ ತಗೊಂಡಾಗಿದೆ. ಹಾಗಾಗಿ ಇವಾಗ ಅದು ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋದಿಲ್ಲ. ಲಕ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ, ಭಾಗ್ಯ ಬರ್ತಾ ಇದೆ, ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ. ತುಂಬಾ ದಿನಗಳಿಂದ ಮೇ ಬಿ ಅಂತ ಇದ್ರಿ, ನನ್ನ ಭಾಗ್ಯದ ಬಾಗಿಲು ಯಾವಾಗ ತೆರೆಯುತ್ತೆ, ಯಾಕೆ ನನಗೆ ಇಷ್ಟು ಕಷ್ಟ ಬರ್ತಾ ಇದೆ, ಎಷ್ಟೆಲ್ಲ ಎಫರ್ಟ್ ಹಾಕ್ತಾ ಇದ್ದೀನಿ, ಅದು ಕೂಡ ಏನೋ ಸಂವೇರ್ ಎಲ್ಲೋ ಏನಾಗ್ತಾ ಇದೆ, ಎಲ್ಲಿ ಪೋಲ್ ಆಗ್ತಾ ಇದೆ ಎನರ್ಜಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸಂವೇರ್ ಎಲ್ಲೋ ಸ್ಟಕ್ ಫೀಲ್ ಮಾಡ್ಕೊಳ್ಳೋ ಅಂತದ್ದು, ಅಥವಾ ಯೂನಿವರ್ಸಿಗೆ ಪದೇ ಪದೇ ಕೇಳ್ತಾ ಇರ್ತೀರಾ, ನನ್ನ ಈ ಒಂದು ಕಂಪ್ಲೀಟ್ ಆಗೋದು ಯಾವಾಗ, ಈ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಯಾವಾಗ, ಯಾವಾಗ ನನಗೆ ಒಂದು ಹೊಸ ಅಪರ್ಚುನಿಟಿ ಬರ್ಬೋದು. ಸೊ ಇದೆಲ್ಲ ಕ್ವಶನ್ಸ್ ಅನ್ನ ಏನ್ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಿ, ಇವಾಗ ನಿಮ್ಗೆ ಆನ್ಸರ್ ಬರ್ತಾ ಇದೆ ಯೂನಿವರ್ಸ್ ಇಂದ. ಏನಂತಂದ್ರೆ ನಿಮ್ಮ ಭಾಗ್ಯ ತೆರೆಯಲಿದೆ. ಓಕೆ, ಕ್ಲೇಮ್ ಮಾಡಿ. ಮತ್ತೆ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ನೀವು ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಏನೇ ನಿಮ್ಮ ಲೈಫಲ್ಲಿ ನೀವು ಆಸ್ಪೆಕ್ಟ್ ಇಟ್ಕೊಂಡಿದ್ರಿ, ಲೈಕ್ ಇಷ್ಟೇ ದಿನಗಳಲ್ಲಿ ನೀವು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಗುರಿ ಸೆಟ್ ಮಾಡ್ಕೊಂಡಿದ್ರಿ, ಮನೆ ಕಟ್ಟಬೇಕು, ಜಾಗ ತಗೋಬೇಕು, ಅಥವಾ ಇದೇ ರೀತಿಯಾಗಿರುವಂತ ಜಾಬ್ ಅನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ. ದೊಡ್ಡದ ಮಟ್ಟಕ್ಕೆ ಮಾಡ್ಬೇಕಂತ ಇರೋದಿಲ್ಲ, ಲೈಕ್ ಸಣ್ಣ ಪುಟ್ಟ ಇರ್ಬೋದು. ಮನೆಗೆ ಒಂದು ವಾಷಿಂಗ್ ಮೆಷಿನ್ ತಗೊಳ್ಳೋದು, ಫ್ರಿಡ್ಜ್ ತಗೊಳ್ಳೋದು, ಸಮ್ವೇರ್ ಎಲ್ಲೋ ಒಂದು. ಈ ದಿನಗಳಲ್ಲಿ ಅದೇನಾದರೂ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತದ್ದು ಅಂದ್ರೆ ಅದು ಒಂದು ಟೈಮ್ ನಿಮ್ಗೆ ಕೂಡಿ ಬರುವಂತದ್ದು ನನಗೆ ಕಾಣ್ತಾ ಇದೆ. ಹಾಗಾಗಿ ಯೂನಿವರ್ಸ್ ನಿಮ್ಗೆ ಅದು ಮೆಸೇಜಸ್ ಕೊಡ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ನಿಮಗೋಸ್ಕರ, ಕುಂಭ ರಾಶಿಯವರಿಗೋಸ್ಕರ ಯೂನಿವರ್ಸ್ ಇಂದ ಬರ್ತಾ ಇರುವಂತ ಮೆಸೇಜಸ್. ಎಮೋಷನಲ್ ಫ್ಯಾಕ್ಟರ್ಸ್ ಅನ್ನ, ಓಕೆ, ಮೆರಾಕಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನಾನು ಹೇಳಿದ್ನಲ್ವಾ ಮುಂಚೆನೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ. ಮೆರಾಕಲ್ ಬರ್ತಾ ಇದೆ ನೋಡಿ. ಓಕೆ, ಓಕೆ, ನಾಸ್ಟಾಲಜಿಯಾ ಇದು ಏನಂತಂದ್ರೆ ಕೆಲವೊಂದಿಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ ಆಗಿರುವಂಥದ್ದು, ಪಾಸ್ಟ್ ಅಲ್ಲಿ ಆಗಿರುವಂಥದ್ದನ್ನ ನೀವು ಪದೇ ಪದೇ ಅದನ್ನ ಕಲಕ್ತಾ ಇರ್ತೀರಾ, ನೆನಪು ಮಾಡ್ಕೊಳ್ತಾ ಇರ್ತೀರಾ. ಆ ಒಂದು ನೆನಪುಗಳು ನಿಮ್ಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್, ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ಡ್ ಆಗಿದೆ ಅಂತ ಹೇಳ್ಬೋದು. ಅದು ನೀವು ಕಳೆದಂತ ಒಂದೊಂದು ಸಮಯ, ನೀವು ಯಾರ ಜೊತೆ ಕಳೆದಿರ್ತೀರಾ, ಇದು ನಿಮ್ಮ ಪಾರ್ಟ್ನರೇ ಇರ್ಬೇಕಂತ ನಾನು ಹೇಳೋದಿಲ್ಲ. ಮೇ ಬಿ ನಿಮ್ಮ ಒಂದು ಫ್ಯಾಮಿಲಿ ಸರ್ಕಮ್ಟನ್ಸ್ ಇರ್ಬೋದು, ಫ್ಯಾಮಿಲಿ ಜೊತೆಗೆ ಕಳೆದಂತ ಸಮಯ ಇರ್ಬೋದು, ಅಥವಾ ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮರೀಸ್ ಇರ್ಬೋದು. ನಿಮ್ಗೆ ಅದು ಎಷ್ಟು ಸ್ಟ್ರಾಂಗ್ ಆಗಿ ನೀವು ಅದಕ್ಕೆ ನೆನಪಿಸ್ಕೋತೀರಾ ಅಂತಂದ್ರೆ, ಅದನ್ನ ನೆನೆಸ್ಕೊಂಡಾಗ ಒಂದ್ಸಾರಿ ನಿಮ್ಮ ಒಂದು ಮುಖದ ಮೇಲೆ ಒಂದು ಮುಗುಳ್ನಗೆ ಬರುವಂತದ್ದು. ಈ ರೀತಿ ಎಲ್ಲ ನಾನು ಟೈಮ್ ಕಳೆದಿದ್ದೀನಿ, ಫ್ರೆಂಡ್ಸ್ ಜೊತೆಗೆ ಇರ್ಬೋದು, ಅಥವಾ ನಿಮ್ಮ ಒಂದು ಕಾಲೇಜ್ ಲೈಫ್ ಇರ್ಬೋದು, ನಿಮ್ಮ ಒಂದು ಸ್ಕೂಲ್ ಲೈಫ್ ಇರ್ಬೋದು. ಸಮ್ವೇರ್ ಅದನ್ನ ನಿಮ್ ಮನಸ್ಸಿಗೆ ಪದೇ ಪದೇ ಅದನ್ನ ನೆನಪಿಸ್ತಾ ಇರ್ತೀರಾ. ಅದರಿಂದಾಗಿ ನಿಮ್ಗೆ ಏನಾಗುತ್ತೆ, ಒಂದು ಸ್ಟ್ರೆಂತ್ ಬಂದಾಗ ಆಗುತ್ತೆ, ನಿಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ. ಅದನ್ನ ನೆನೆಸ್ಕೊಂಡಾಗ ಒಂದ್ಸಾರಿ ನಿಮ್ಗೆ ಏನಾಗುತ್ತೆ, ಶಕ್ತಿ ಬರುತ್ತೆ.
ಇಲ್ಲಿ ಯೂನಿವರ್ಸ್ ಇನ್ನೂ ಒಂದು ಮೆಸೇಜ್ ಇದರಲ್ಲಿ ಏನು ಕೊಡ್ತಾ ಇದೆ ಅಂತಂದ್ರೆ, ಅಲೌಸ್ ಯು ಟು ರಿಮೆಂಬರ್ ಪಾಸ್ಟ್ ಲೆಸನ್ಸ್. ಕೆಲವೊಂದಿಷ್ಟು ನೋಡಿ, ಜಸ್ಟ್ ಬ್ಯೂಟಿಫುಲ್ ಮೂಮೆಂಟ್ಸ್ ಅನ್ನ ನೆನೆಸ್ಕೊಂಡು ಮಾತ್ರ ಅದನ್ನ ಸುಖ ಪಡುವಂಥದ್ದಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಕಲ್ತಿರುವಂತ ಕೆಲವೊಂದಿಷ್ಟು ಪಾಠಗಳನ್ನ ಕೂಡ ನೆನಪಿಸ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಲೆಸನ್ ಕೊಡ್ತಾ ಇದೆ, ಇಲ್ಲಿ ಮೆಸೇಜಸ್ ಕೊಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ಸ್ ಅನ್ನೋದು ಇರೋದಿಲ್ಲ, ಹೌದಲ್ವಾ? ಈಗ ನೋಡಿ, ನಿಮ್ಮ ಒಂದು ಬಾಲ್ಯತನದಲ್ಲಿ ಆಗಿರುವಂತದ್ದು ಕೆಲವೊಂದಿಷ್ಟು ಮೊಮೆಂಟ್ಸ್ ಅನ್ನ ನೀವು ಅದನ್ನ ಮತ್ತೆ ರಿಪೀಟ್ ನಮ್ಮ ಲೈಫಲ್ಲಿ ಬರೋದಿಲ್ಲ ಅವೆಲ್ಲ ಮೊಮೆಂಟ್ಸ್. ಅದನ್ನ ನೀವು ನೆನಪಿಸ್ಕೊಳ್ತಾ ಇರ್ತೀರಾ. ಅದ್ರ ಜೊತೆಗೆ ನೀವು ಏನ್ ಲೆಸನ್ ಅನ್ನ ಕಲ್ತೀರಾ ಅದನ್ನ ನೀವು ನೆನ್ಪು ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ, ಅಂದ್ರೆ ಇವಾಗ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗುವಂತದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಮತ್ತೆ ಮಿರಾಕಲ್ ಬರ್ತಾ ಇದೆ. ಏನ್ ಮಿರಾಕಲ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ? Miracle is a transformation that defies logic, showing you the infinite possibilities of the world. ಮಿರಾಕಲ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಫರ್ಮೇಷನ್. ಓಕೆ, ನಿಮ್ಮ ಲೈಫಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇರುವಂತ ಒಂದು ಬದಲಾವಣೆ. ಇದು ಯಾವ ರೀತಿ ಬದಲಾವಣೆ ಅನ್ನೋದ್ರಕ್ಕಿಂತ ಇದನ್ನ ಒಂದು ಒಂದು ಎಕ್ಸ್ಪೀರಿಯನ್ಸ್ ಇಂದ ತಗೊಂಡ್ ಬಂದಿರುವಂತ ಬದಲಾವಣೆ ಅಂತ ಹೇಳ್ಬೋದು. ಓಕೆ, ಮತ್ತೆ ಕೆಲವೊಂದಿಷ್ಟು ನಿಮ್ಮಲ್ಲಿ ಇರುವಂತ ಇನ್ಫೈನೈಟ್ ಪಾಸಿಬಿಲಿಟೀಸ್, ನೀವು ಏನಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ನಿಮ್ಮಲ್ಲಿ ಇನ್ಫೈನೈಟ್ ಪೊಟೆನ್ಷಿಯಲ್ ಇರುವಂತದ್ದು, ಪಾಸಿಬಿಲಿಟೀಸ್ ಆಗುತ್ತೆ ಅನ್ನುವಂತ ಒಂದು ಗುಣ ಇರಬಹುದು. ಅದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಆಲ್ರೆಡಿ ಇದೆ. ವೆನ್ ಮಿರಾಕಲ್ ಅಪಿಯರ್ಸ್ ಇಟ್ ರಿಮೈಂಡ್ಸ್ ಯು ಟು ಮೇಂಟೈನ್ ಫೇತ್ ಫಾರ್ ಎನಿಥಿಂಗ್ ಈಸ್ ಪಾಸಿಬಲ್. ಮಿರಾಕಲ್ ನಿಮ್ಮ ಲೈಫಲ್ಲಿ, ಈ ಒಂದು ಅದ್ಭುತ ನಿಮ್ಮ ಲೈಫಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಏನೇನಾಗಬಹುದು, ನಿಮ್ಮನ್ನ ನೀವು ನಂಬುವಂತ ಒಂದು ಸಂದರ್ಭ ಕೂಡಿ ಬರುವಂತದ್ದು, ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಸಂದರ್ಭ ಬರ್ಬೋದು. ಮತ್ತೆ ಇದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ಸ್ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ನಾವೇ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಓಕೆ, ಅದು ಯೂನಿವರ್ಸ್ ಇಂದ ಏನಿದೆ ಅದಕ್ಕೆ ಯಾವುದು ಬೌಂಡ್ರೀಸ್ ಅಂತ ಇರೋದಿಲ್ಲ. ಸೊ ಇದು ನಿಮ್ಗೆ ಬರ್ತಾ ಇರುವಂತ 2 ಮೆಸೇಜ್ಗಳು. ಓಕೆ, ನಿಮ್ಮ ಎಮೋಷನಲ್ ಫ್ಯಾಕ್ಟರ್ಸ್ ಏನಿರುತ್ತೆ, ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಇನ್ನು ನಿಮ್ಮ ಒಂದು ಹೆಲ್ತ್ ಕರಿಯರ್, ನಿಮ್ಮ ಒಂದು ಜಾಬ್ ಇರ್ಬೋದು, ಅಥವಾ ಕುಂಭರಾಶಿಯವರ ರಿಲೇಶನ್ಶಿಪ್ ಇರ್ಬೋದು, ಏನ್ ಹೇಳಿಕ್ ಹೋಗ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ ನೋಡೋಣ. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸಿಕ್ಸ್ ಆಫ್ ಪೆಂಟಿಕಲ್ಸ್, ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ದುಡ್ಡಿನ ಬಗ್ಗೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಒಂದ್ ಹೇಳ್ಬೇಕಂತಂದ್ರೆ ನಿಮ್ಮ ಲೈಫ್ ಅನ್ನ, ನಿಮ್ಮ ಡಯಟ್ ಅನ್ನ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಇದರಿಂದಾಗಿ. ಡಬಲ್ ಕಾರ್ಡ್ ಬರ್ತಾ ಇದೆ. ಸೊ ನಾನು ಅನ್ಕೋತೀನಿ ಬರುವಂತ ದಿನಗಳಲ್ಲಿ ಸಮ್ವೇರ್ ಏನೋ ಸಮಥಿಂಗ್ ನಿಮ್ಗೆ ಗೊತ್ತಿದ್ರೂ ಕೆಲವೊಂದಿಷ್ಟು ಚೇಂಜಸ್ ಅನ್ನ ನಿಮ್ಮ ಲೈಫಲ್ಲಿ ತಗೊಂಡ್ ಬರದೇ ಇರುವಂತಹದ್ದು. ಎಕ್ಸಾಂಪಲ್, ನಿಮ್ಗೆ ಗೊತ್ತಿರುತ್ತೆ ತುಂಬಾ ಸಾಲ್ಟ್ ಪ್ರಾಡಕ್ಟ್ ತಿನ್ನೋದ್ರಿಂದ ಆ ಒಂದು BP ನಿಮ್ಗೆ ರೇಸ್ ಆಗುವಂಥದ್ದು, ಅಥವಾ ಎಷ್ಟೋ ಜನ ಇರ್ತಾರೆ ಶುಗರ್ ಪ್ರಾಬ್ಲಮ್ ಇರುತ್ತೆ, ಗೊತ್ತಿದೆ ಅವ್ರಿಗೆ ಶುಗರ್ ಇದೆ ಅಂತ ಹೇಳಿ, ಆದ್ರೂ ಸ್ವಲ್ಪ ತಿನ್ನೋಣ ಏನಾಗತ್ತೆ ಅಂದ್ರೆ ನಿಮ್ಮ ಹೆಲ್ತ್ ಜೊತೆಗೆ ನೀವೇ ಕಾಂಪ್ರಮೈಸ್ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಆ ಸಿಚುವೇಶನ್ಸ್ ಇಲ್ಲಿ ಎಲ್ಲೋ ಒಂದ್ ಕಡೆ ಬರುವಂತ ಚಾನ್ಸಸ್ ತುಂಬಾ ಕಾಣ್ತಾ ಇದೆ. ಅಥವಾ ಇದಕ್ಕಿಂತ ಬಿಫೋರ್ ಏನಾದ್ರೂ ನಿಮ್ಗೆ ನಿಮ್ಮ ಲೈಫಲ್ಲಿ ಆಗಿರುವಂತ ಕೆಲವೊಂದಿಷ್ಟು ಹೆಲ್ತ್ ಇಶ್ಯೂಸ್ ಮತ್ತೆ ಮರಳಿ ಬರುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಹಾಗಾಗಿ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿರಿ. ಚಾಲೆಂಜಸ್ ಬರ್ಬಹುದು, ಯಾವುದೇ ಕಾರಣಕ್ಕೂ ರೆಡಿ ಪೊಸಿಷನ್ ಅಲ್ಲಿರಿ. ಮತ್ತೆ ನಿಮ್ಗೆ ನೀಡ್ ಇದೆ ಅಂತಂದ್ರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದನ್ನ ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಎಲ್ಬಿನ್ ಸಮಸ್ಯೆ ಇರ್ಬೋದು, ಅಥವಾ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಸರ್ಜರಿ ಪ್ರಾಬ್ಲಮ್ ಇರ್ಬೋದು, ಏನೋ ಇದೆ ಅದನ್ನ ನೋಡ್ಕೊಳ್ಳಿ. ಓಕೆ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ರೆಸೋನೇಟ್ ಆಗ್ಬೇಕಂತ ಇರೋದಿಲ್ಲ. ಯಾರಿಗೆ ರೆಸೋನೇಟ್ ಆಗ್ತಾ ಇದೆ ಫುಲ್ ಆನ್ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಅದನ್ನ ತಗೊಳ್ಳಿ, ಮತ್ತೆ ಉಳಿದಿದ್ದನ್ನ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಓಕೆ, ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಏನ್ ಹೇಳಿಕ್ ಹೋಗ್ತಾ ಇದೆ, 2 ಆಫ್ ಕಪ್ಸ್ ಬರ್ತಾ ಇದೆ. ತುಂಬಾ
ಪೀಕ್ ಲೆವೆಲಲ್ಲಿ ನಿಮ್ಮ ಕರಿಯರ್ ನಡೀತಾ ಇದೆ ಕೂಡ. ತುಂಬ ಫೋಕಸ್ಡ್ ಆಗಿದ್ದೀರಾ, ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ. ನಿಮಗೆ ಪ್ರೋಗ್ರೆಸ್ ನಿಮ್ಮ ಲೈಫಲ್ಲಿ ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂಥ ಇನಿಷಿಯೇಟಿವ್ ತಗೊಳ್ಳೋದ್ರಲ್ಲಿ ತುಂಬ ವಿಚಾರ ಮಾಡ್ತಾ ಇದ್ದೀರಾ. ಕೊಲಾಬ್ರೇಷನಿಂದ ನೀವೇನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಅಲ್ಲಿ ನಿಮಗೆ ತುಂಬ ಪೀಕ್ ಲೆವೆಲಲ್ಲಿ ನಿಮಗೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ತುಂಬ ಬುದ್ಧಿವಂತಿಕೆಯಿಂದ ಇನ್ನೂ ಚೆನ್ನಾಗಿ ನಿಮ್ಮ ಬಿಸ್ನೆಸ್ ನಡೆದಿದೆ ಅಂತ ಹೇಳ್ಬೋದು. ನೀವು ಕೂಡ ತುಂಬ ಫೋಕಸ್ಡ್ ಆಗಿರ್ತೀರಾ, ಬಟ್ ಇದು ಸ್ವಲ್ಪ ಅವೇರ್ನೆಸ್ ಅಲ್ಲಿರಿ. ಯಾವುದೇ ಕಾರಣಕ್ಕೂ ಸಮ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇರ್ಬೋದು, ಎಲ್ಲಾದರೂ ಸಿಗ್ನೇಚರ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ನೋಡಿ, ಎಲ್ಲ ನಡೀತಾ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಜಸ್ಟ್ ಮೂವ್ ಆನ್ ಆಗೋದಲ್ಲ, ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಯಾಕಂತಂದ್ರೆ ಮೇ ಬಿ ಬರುವಂತ ಸಿಚುವೇಶನ್ ನಿಮ್ಗೆ ಅಷ್ಟು ಎಲ್ಲೋ ಒಂದ್ ಕಡೆ ಲಾಸ್ ಅನ್ನ ನನಗೆ ಕಾಣ್ತಾ ಇದೆ. ಎಲ್ಲೋ ನೀವು ಲಾಸ್ ಆಗುವಂತ ಚಾನ್ಸಸ್, ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಾದ್ರೂ ವಿಚಾರ ಮಾಡ್ತಾ ಇದ್ರೆ ಒಬ್ರಿಗೆ ಬಿಟ್ಟು ಇಬ್ಬರಿಗೆ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಅಡ್ವೈಸ್ ತಗೊಳ್ಳಿ, ಆ ನಂತರ ಮೂವ್ ಆನ್ ಆಗಿ. ಓಕೆ, ಇಲ್ಲ ಅಂತಂದ್ರೆ ಅಗೇನ್ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ, ಸ್ವಲ್ಪ ಅಂತಂದ್ರೂ ಕೂಡ ಇದು ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಒಂದ್ ಹೇಳ್ಬೇಕಂತಂದ್ರೆ ಕಾರ್ಮಿಕ್ ರಿಲೇಟೆಡ್ ಕಾರ್ಡ್ ಬಂದಿದೆ. ಖಂಡಿತ ನಿಮ್ಗೆ ಈ ಒಂದು ನಾನು ಈ ರೀತಿ ನಿಮ್ಗೆ ಹೆದರ್ಸ್ಬೇಕಂತಲ್ಲ, ಬಟ್ ಕಾರ್ಡ್ ಅಲ್ಲಿ ಏನ್ ಬರ್ತಾ ಇದೆ ಜೆನ್ಯೂನ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸಮ್ವೇರ್ ಈ ಒಂದು ಲಾಸ್ ನಿಮ್ಗೆ ತುಂಬಾ ದಿನಗಳ ಲಾಂಗ್ ಟರ್ಮ್ ಲಾಸ್ ಆಗಿರುತ್ತೆ. ರಿಕವರಿ ಮಾಡ್ಕೊಳ್ಳೋದು ನಿಮ್ಗೆ ತುಂಬಾ ಇಶ್ಯೂಸ್ ಕಾಣುವಂತದ್ದು. ಹಾಗಾಗಿ ಅಷ್ಟು ಈಸಿಯಾಗಿ ತಗೊಳ್ಳಿಕ್ ಹೋಗ್ಬೇಡಿ, ತುಂಬಾ ಕೇರ್ಫುಲ್ ಆಗಿರಿ. ಆ ರೀತಿ ಸಿಚುವೇಶನ್ ನಿಮ್ಗೆ ಬರ್ತಾ ಇದೆ ಅಂತಂದ್ರೆ ಏನೇನ್ ನೋಡಿ, ಮುಂಚೆನೆ ಇದು ನಿಮ್ ತನಕ ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ನೀವು ಇಲ್ಲಿ ಸ್ವಲ್ಪ ಕಾನ್ಶಿಯಸ್ ಆಗಿ ವರ್ಕ್ ಮಾಡಬೇಕು. ಓಕೆ, ಇದರಲ್ಲಿ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಹಾಗಿದ್ರೆ, ಸಜೆಷನ್ ಕೇಳೋದ್ರಲ್ಲಿ ಯಾವುದೇ ರೀತಿ ಹೆಸಿಟೇಷನ್ ಪಡ್ಕೊಳಿಕ್ ಹೋಗ್ಬೇಡಿ. ಓಕೆ, ನನ್ಗೆಲ್ಲ ಗೊತ್ತಿದೆ, ನಿಮ್ಗೆ ಗೊತ್ತಿರುತ್ತೆ, ಇಲ್ಲಂತಲ್ಲ ನಾನು ಹೇಳ್ತಾ ಇರೋದು, ನಿಮ್ಗೆ ಗೊತ್ತಿರುತ್ತೆ. ಬಟ್ ನಿಮ್ಗಿನ ಒಬ್ರಿಗಿನ ಇಬ್ರು ಉತ್ತಮ ಅನ್ನೋದ್ರ ಕಡೆ ಗಮನ ಕೊಡ್ತಾ ಏನ್ ಮಾಡ್ಬೇಕು, ನಿಮ್ಗೆ ಎಲ್ಲೋ ಒಂದ್ ಕಡೆ ಸಮ್ವೇರ್ ಸ್ಟ್ರಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಇಮಿಡಿಯೇಟ್ ಆಗಿ ಯಾರಿಗಾದ್ರೂ ಒಬ್ರಿಗೆ ನೀವು ಕನ್ಸಲ್ಟ್ ಮಾಡಿ, ಎಕ್ಸ್ಪರ್ಟೀಸ್ ಇರ್ತಾರಲ್ವ ಅವ್ರಿಗೆ ಕನ್ಸಲ್ಟ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅನ್ನುವಂಥದ್ದು ಹೆಸಿಟೇಷನ್ ಇಟ್ಕೊಳಿಕ್ ಹೋಗ್ಬೇಡಿ. ನಾನು ಕೇಳಿದ್ರೆ ಏನ್ ಹೇಳ್ತಾರೋ ಏನೋ ಈ ರೀತಿ ಎಲ್ಲ ಇಟ್ಕೊಳಿಕ್ ಹೋಗ್ಬೇಡಿ. ಯಾಕಂತಂದ್ರೆ ಇದು ನಿಮ್ಮ ಕರಿಯರ್ ಲೈಫಿಗೆ ಸಂಬಂಧಪಟ್ಟಿರೋದು. ಓಕೆ, ಇನ್ನು ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅನ್ನ. ಯಾವುದೇ ರೀತಿಯಾಗಿ 9 ಆಫ್ ಕಪ್ಸ್ ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಅಂಡರ್ಸ್ಟ್ಯಾಂಡಿಂಗ್ ಇರುವಂತ ಪಾರ್ಟ್ನರ್ ಸಿಕ್ಕಿದ್ದಾರೆ, ಇನ್ನೇನ್ ಬೇಕು ನಿಮ್ಗೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ. ನೀವೇನಂದ್ರು ಎಸ್ ಅಂತಾರೆ, ನೀವು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದೀರಾ, ಅವರು ಕೂಡ ನಿಮ್ಗೆ ಎಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಇದರಲ್ಲಿ ತೊಂದರೆ ಅಂತ ನನಗೆ ಅನಿಸ್ತಾ ಇಲ್ಲ. ಬರುವಂತ ಸಿಚುವೇಶನ್ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದ್ ಕಡೆ ಪಾರ್ಟ್ನರ್ ರಿಲೇಟೆಡ್ ಮಿಸ್ಕನ್ಸೆಪ್ಷನ್ ಇರ್ಬೋದು, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತದ್ದು, ಅಥವಾ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಅಗೇನ್ ಎನರ್ಜೀಸ್ ಇರುತ್ತೆ, ತುಂಬಾ ದಿನ ಇರುತ್ತಂತಲ್ಲ, ಆ ರೀತಿ ದೊಡ್ಡ ಮಟ್ಟದ್ದೇನು ಇಲ್ಲ ಸ್ವಲ್ಪ ಅನ್ಸುತ್ತೆ ನನಗೆ. ಓಕೆ, ಬಟ್ ಇದನ್ನ ನೀವು ಮಾತಾಡಿ ಕ್ಲಿಯರ್ ಮಾಡ್ಕೋಬಹುದು. ನಾನು ಅನ್ನೋದು ಆ ರೀತಿ ಏನೋ ಇದ್ರು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬಾ ಏನು ಅಷ್ಟು ಡೀಪ್ ಆಗಿ ಹೋಗುತ್ತೆ ಅಂತ ಇರೋದಿಲ್ಲ. 10 ಆಫ್ ಪೆಂಟಿಕಲ್ಸ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದ್ರೆ, ಯಾವುದೇ ರೀತಿ ಇಲ್ಲಿ ಥರ್ಡ್ ಪರ್ಸನ್ ಬಂದು ಯಾರು ಏನೋ ಹೇಳಿದ್ರು ಕೂಡ ಆ ವ್ಯಕ್ತಿ ಬಗ್ಗೆ ನೀವು ಡೌಟ್ ಅನ್ನ ಇಟ್ಕೋಬಾರ್ದು. ಓಕೆ, ಆ ರೀತಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಹೇಳ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ಸಮ್ವೇರ್ ನನಗೆ ಅನ್ಸುತ್ತೆ ಸ್ವಲ್ಪ ನಿಮ್ಗೆ ಇಶ್ಯೂಸ್ ಆಗುವಂಥದ್ದು ನಿಮ್ಮ ಜಾಬ್ ಅಲ್ಲಿ, ಆಮೇಲೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ನೋಡ್ಕೊಳ್ಳಿ. ಸ್ವಲ್ಪ 2 ಕಡೆ ಪ್ರಾಬ್ಲಮ್ ಇದೆ, ಅದನ್ನ ಬಿಟ್ರೆ ಫರ್ದರ್ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ಒಂದು ರೀಡಿಂಗ್ ಆಗಿತ್ತು ಕುಂಭರಾಶಿಯವರಿಗೆ. ಹೋಪ್ ನಿಮಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.